ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೇ 15 ಮತ್ತು 16ರಂದು ನಡೆಯುವ ಅರೋಲಿ ಹುಲಿಗೆಮ್ಮ ದೇವಿ ಜಾತ್ರೆ ಅಂಗವಾಗಿ ಗ್ರಾಮಸ್ಥರಿಂದ ಅಧಿಕಾರಿಗಳಿಂದ ಪೂರ್ವಭಾವಿ ಸಭೆ. ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ಅರೋಲಿ ಹುಲಿಗೆಮ್ಮ ದೇವಿಯ ದರ್ಶನ ಪಡೆದು ಹುಲಿಗೆಮ್ಮ ದೇವಿಯ ಜಾತ್ರೆಯು ಮೇ ತಿಂಗಳಲ್ಲಿ ದಿನಾಂಕ 15 ಮತ್ತು 16ರಂದು ನಡೆಯುವ ಜಾತ್ರೆ ಅಂಗವಾಗಿ ಊರಿನ ಗ್ರಾಮಸ್ಥರಿಂದ ಮತ್ತು ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ, ಅಬಕಾರಿ ಅಧಿಕಾರಿಗಳು, ಕೆಇಬಿ ಅಧಿಕಾರಿಗಳು, ಮಾನ್ವಿ ಪೊಲೀಸ್ ಅಧಿಕಾರಿಗಳು, ಕೆಎಸ್ಆರ್ಟಿಸಿ ಅಧಿಕಾರಿ, ಆರೋಗ್ಯ ಅಧಿಕಾರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ತಾಲೂಕಾ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಅರೋಲಿ ಹುಲಿಗೆಮ್ಮ ದೇವಸ್ಥಾನದ ಆವರಣದಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೊಂದಿಗೆ ಶ್ರೀ ಹುಲಿಗೆಮ್ಮ ದೇವಿಯ ದೇವಸ್ಥಾನದ ಜಾತ್ರೆಗೆ ಬೇರೆ ಬೇರೆ ರಾಜ್ಯಗಳಿಂದ ಮಹಾರಾಷ್ಟ್ರ, ಪುಣೆ, ಬಾಂಬೆ, ಬೆಂಗಳೂರು, ಹೈದರಾಬಾದ್, ತೆಲಂಗಾಣ, ಆಂಧ್ರಪ್ರದೇಶ, ಇನ್ನು ರಾಯಚೂರು ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಿಂದ ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದು, ಬಂದಂತಹ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಖಡಕ್ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ, ಸೋಮಶೇಖರ ಪಾಟೀಲ್, ಉಮೇಶ್ ಪಾಟೀಲ್, ನರಸಿಂಹ ನಾಯಕ್, ಆಲ್ಕೂರು, ಷಣ್ಮುಖಪ್ಪ, ಬಶೀರ್ ಅಹಮದ್, ಅರೋಲಿ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು, ಊರಿನ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಗಾರ್ಲದಿನ್ನಿ ವೀರನಗೌಡ, ಎನ್ಕೆಎಸ್ ಟಿವಿ4 ನ್ಯೂಸ್, ರಾಯಚೂರು. ಮತ್ತು ನಮ್ಮ ತಾಲೂಕಿನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳ ಸಮೇತವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮದ ಮುಖಂಡರು, ರೈತಾಪಿ ವರ್ಗಗಳು, ಎಲ್ಲ ಅರ್ಚಕರು, ಇಲ್ಲಿ ಸೇರಿರುವಂತಹ ಸಮಸ್ತ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈಗಾಗಲೇ ಒಂದೂವರೆ ತಿಂಗಳ ಯಾವ ಜಾತ್ರೆ ಆಗಿಲ್ಲ, ಸುಮಾರು ಒಂದು 2 ತಿಂಗಳ ಕೆಳಗಡೆ ಯಾವ ಜಾತ್ರೆಯನ್ನ, ಮೂಡುದೇವಿಯ ಜಾತ್ರೆಯನ್ನು ಕೂಡ ಉತ್ತಮವಾಗಿ ಶಾಂತಿಯುತವಾಗಿ ನಾವು ಜಾತ್ರೆಯನ್ನ ಮಾಡಿದ್ವಿ. ಮತ್ತು ನಮ್ಮ ಅಧಿಕಾರಿಗಳ ಸಹಕರಿಸಿದಂಥ ಅಧಿಕಾರಿಗಳು ಕೂಡ ಧನ್ಯವಾದಗಳನ್ನು. ಮತ್ತು ಹುಲಿಗೆಮ್ಮ ದೇವಿಯ ಜಾತ್ರೆಗೆ ಸುಮಾರು ಲಕ್ಷಾಂತರ ಜನ ಬೇರೆ ಬೇರೆ ರಾಜ್ಯದಿಂದ ಬರುವಂಥದ್ದು ಕೂಡ ನಾವು ಮಾಡ್ತೇವೆ. ಮಹಾರಾಷ್ಟ್ರದಿಂದ ಬರ್ತಾರೆ, ಆಂಧ್ರ ಪ್ರದೇಶ, ತೆಲಂಗಾಣ ಬರ್ತಾರೆ, ಮತ್ತು ನಮ್ಮ ರಾಜ್ಯದ ಬಹಳಷ್ಟು ಜನಸಂಖ್ಯೆ ಆ ದೇವಿಗೆ ಬರುವಂಥದ್ದು ನಾವು ನೋಡ್ತೇವೆ. ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಾಲೂಕು ಆಡಳಿತ ಮತ್ತು ನಾವು ನಮ್ಮ ಜಿಲ್ಲಾ ಗ್ರಾಮ ಪಂಚಾಯತಿ ಆಡಳಿತ ಅದನ್ನ ನೀವು ಕಂಟ್ರೋಲ್ ಮಾಡೋಕ್ಕೆ ನೀವೆಲ್ಲ ಸ್ಮಾರ್ಟ್ ಟೈಪ್ ಮಾಡಿ ನೀವು ಮಾಡಿ. ಸುಮಾರು ನೀವು ಎಲ್ಲಿ ಬೇಕಲ್ಲಿ ಹಾಕಿದ್ರೆ ಜಾತ್ರೆ ಕೊಡುವಾಗ ಆ ಎಲ್ಲಿ ಬೇಕಲ್ಲಿ ಮಾಡೋಕ್ಕೆ ಅವಕಾಶಗಳನ್ನು ಮಾಡ್ಕೊಂಡು ನಿಮಗೆ ಏನು ಸಿಸ್ಟಮ್ ಮಾಡ್ತಾರೆ ಔಟ್ಸೈಡಲ್ಲಿ ನೀವು ಏನು ಮಾಡ್ತಿರ್ತೀರಿ ನಿಮ್ಮ ಎಲ್ಲಿ ಶಾಪ್ಗಳಿದ್ದಾವೆ ಅಲ್ಲಿ ನೀವು ಎಲ್ಲಿ ಬೇಕಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಗಲಾರ್ದಂಗೆ ನೋಡ್ಕೊಂಬಂದ್ರೆ ನೀವು ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ನೀವು ಸ್ಟಾಪ್ಗಳನ್ನು ಹೆಚ್ಚಿಗೆ ಹಾಕ್ಸಿದ್ದು ಏನೇನು ಮಾಡೋದು ಜಾತ್ರೆಗೆ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಬ್ಯಾರಿಕೇಡ್ಗಳು ಹಾಕ್ಬೇಕಲ್ಲಿ ಆ ರೋಡ್ಗಳಿಗೆ ಈ ರೋಡ್ಗೆಲ್ಲ ಮಾರ್ಕೆಟ್ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ. ಟೋಟಲ್ ಇವೆಲ್ಲ ನಾವು ಪ್ರೊಸೀಡಿಂಗ್ ಮಾಡಿ ಒಂದು ಲೆಟರ್ ಹಾಕಿ ಮಾಡಿ ಸ್ಟಾಪ್ ತಗೊಂಡು ಹೋಮ್ ಕಾಡ್ಸ್ಕೊಂಡು ಏನೇನು ಬೇಕು ಇಲ್ಲ 15 16 ಕಲ್ಲ ನಾವು ಜಾತ್ರೆ 15 ಅದ
ಅಂದ್ರೆ ಚಾಲು ಆಗ್ತದೆ, ಈ ತಿಂಗಳ ಆಗ್ತಿರ್ತಲ್ಲ. ಹಾಗಾಗಿ ಅಷ್ಟೊತ್ತಿಗೆ ನಾವು PWD ಇಲಾಖೆಯವರಿಗೆ ವಹಿಸ್ತೀನಿ. ಆ ತೇರು ರೋಡ್ ಅವ್ರ ಜವಾಬ್ದಾರಿಯಿಂದ ಮಾಡ್ತಾರೆ. ಪಂಚಾಯತ್ನಿಂದ ಡ್ರೈವ್ ಕ್ಲೀನಿಂಗ್, ಡ್ರೈವ್ ರೋಡ್ ಕ್ಲೀನಿಂಗ್ ಮತ್ತು ಲೈಟಿಂಗ್ಸ್ ಮಾಡೋದು, ಆಮೇಲೆ ಬ್ಲೀಚಿಂಗ್ ಪೌಡರ್ ಹಾಕ್ಸೋದು, ಇವೆಲ್ಲ ಮಾಡಿಸೋದು. ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಸಲ ಅವೇನು ಸ್ಟಾಲ್ಗಳು ಇದು ಮಾಡಿದ್ರೆ ನಿಮ್ಗೆ ಸ್ಟಾಲ್ ಕೊಡ್ತಾರೆ. ಆಮೇಲೆ ಅಲ್ಲಿ ಹಾಸ್ಪಿಟ್ಲ್ ತೆರೆದಿಲ್ಲ. ನಿಮ್ದು ವಿಚಿತ್ರ